ನಮಸ್ಕಾರ ಸ್ನೇಹಿತರೆ, ಶಿವಪ್ರಿಯ ಮೋಟಿವೇಶನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕಥೆಯನ್ನು ಕೇಳೋಣ. ಒಮ್ಮೆ ಒಬ್ಬ ವ್ಯಕ್ತಿ ಮನೆಗೆ ಒಬ್ಬರು ಸನ್ಯಾಸಿ ಬರುತ್ತಾರೆ. ಅವರು ಹಲವಾರು ದೇಶಗಳನ್ನು ಸುತ್ತುತ್ತಾ ಬಂದಿರುತ್ತಾರೆ. ಆಗ ಅವರು ಆ ವ್ಯಕ್ತಿಗೆ ಒಂದು ಸಲಹೆ ಕೊಡ್ತಾರೆ. ನೀನೇಕೆ ಈ ಪುಟ್ಟ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ವ್ಯವಸಾಯ ಮಾಡಿಕೊಂಡು ಇರುತ್ತೀಯಾ? ನಾನು ಸೈಬೀರಿಯಾಗೆ ಹೋದಾಗ ಅಲ್ಲಿ ಕಡಿಮೆ ಬೆಲೆಗೆ ಭೂಮಿಯನ್ನು ಮಾರುವುದನ್ನು ನೋಡಿದ್ದೇನೆ. ನಿನ್ನ ಈ ಚಿಕ್ಕ ಜಮೀನನ್ನು ಮಾರಿ ಸೈಬೀರಿಯಾಕ್ಕೆ ಹೋದರೆ ಅಲ್ಲಿ 100 ಎಕರೆ ಖರೀದಿಸಬಹುದು ಮತ್ತು ಅಲ್ಲಿಯ ಜನರು ಕೂಡ ತುಂಬ ಒಳ್ಳೆಯವರಿದ್ದಾರೆ. ಅಷ್ಟು ಜಮೀನಿನಲ್ಲಿ ನೀನು ವ್ಯವಸಾಯ ಮಾಡಿ ತುಂಬ ಹಣ ಗಳಿಸಬಹುದು, ಬೇಗ ಶ್ರೀಮಂತನಾಗಬಹುದು ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತದೆ. ಇನ್ನೇನು ಮಾರನೇ ದಿನ ತನ್ನ ಜಮೀನನ್ನು ಮಾರಿ ಹಣವನ್ನು ತೆಗೆದುಕೊಂಡು ಸೈಬೀರಿಯಾಗೆ ಹೋಗುತ್ತಾನೆ. ಅಲ್ಲಿಗೆ ಹೋದರೆ ಅವನಿಗೆ ಸನ್ಯಾಸಿಯ ಮಾತು ನಿಜ ಅನಿಸುತ್ತದೆ. ಅಲ್ಲಿ ಜನರು ಕೂಡ ತುಂಬ ಒಳ್ಳೆಯವರಾಗಿದ್ದರು. ಆಗ ಅವರ ಬಳಿ ತಾನು ಜಮೀನು ಖರೀದಿಸಲು ಬಂದಿರುವುದಾಗಿ ಹೇಳುತ್ತಾನೆ. ಅದಕ್ಕೆ ಅವರು, ಇಲ್ಲಿ ಜಮೀನನ್ನು ತೆಗೆದುಕೊಳ್ಳಬೇಕೆಂದರೆ ಒಂದು ಪದ್ಧತಿ ಇದೆ. ನೀವು ತಂದ ಹಣವನ್ನೆಲ್ಲ ಇಲ್ಲಿ ಇಡಿ ಮತ್ತು ನಾಳೆ ಬೆಳಿಗ್ಗೆ ಸೂರ್ಯೋದಯದಿಂದ ನೀವು ಇಲ್ಲಿಂದ ಹೊರಟು ಸೂರ್ಯಾಸ್ತದವರೆಗೆ ನೀವು ಎಷ್ಟು ದೂರ ಕ್ರಮಿಸುತ್ತೀರೋ ಅಷ್ಟು ಭೂಮಿ ನಿಮ್ಮದಾಗುತ್ತದೆ. ನೆನಪಿರಲಿ, ನೀವು ಇಲ್ಲಿಂದ ಶುರು ಮಾಡಿದ ಮೇಲೆ ಸೂರ್ಯಾಸ್ತದ ಒಳಗೆ ಇಲ್ಲಿಗೆ ಬಂದು ಸೇರಬೇಕು. ಅಂದರೆ ಮಾತ್ರ ನೀವು ನಡೆದಾಡಿದಷ್ಟು ದೂರದ ಜಮೀನು ನಿಮ್ಮದಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಆ ವ್ಯಕ್ತಿಗೆ ತುಂಬ ಸಂತೋಷವಾಗುತ್ತದೆ. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಆಹಾರ ಮತ್ತು ನೀರು ತೆಗೆದುಕೊಂಡು ಪೂರ್ಣ ತಯಾರಿಯಲ್ಲಿ ಆ ವ್ಯಕ್ತಿ ಬರುತ್ತಾನೆ. ಆಗ ಅಲ್ಲಿ ಇದನ್ನು ನೋಡಲು ಹಳ್ಳಿಯ ಜನರು ಕೂಡ ಸೇರಿರುತ್ತಾರೆ. ನಂತರ ಸೂರ್ಯೋದಯವಾಗುತ್ತಿದ್ದಂತೆ ನಡೆಯಲು ಪ್ರಾರಂಭಿಸುತ್ತಾನೆ. ನಂತರ ಓಡಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಸಾಧ್ಯವಾದಷ್ಟು ಜಾಸ್ತಿ ಜಾಗವನ್ನು ತೆಗೆದುಕೊಳ್ಳುವ ಹಂಬಲ ಅವನಲ್ಲಿತ್ತು. ನಂತರ ಹಸಿವು, ಬಾಯಾರಿಕೆ ಆಗುತ್ತದೆ. ಆದರೆ ಆ ವ್ಯಕ್ತಿಗೆ ಅನಿಸುತ್ತೆ, ಊಟ, ನೀರು, ವಿಶ್ರಾಂತಿ, ಜೀವನವೆಲ್ಲ ಮಾಡ್ತಾನೇ ಇರ್ಬೋದು. ಆದರೆ ಇವತ್ತು ಒಂದು ದಿನ ಕಷ್ಟಪಟ್ಟರೆ ಆ ಸಮಯದಲ್ಲಿ ಇನ್ನಷ್ಟು ದೂರ ನಡೆದು ಹೆಚ್ಚು ಜಾಗ ಪಡೆದುಕೊಳ್ಳಬಹುದು ಎಂದು. ಹೀಗಾಗಿ ಆ ವ್ಯಕ್ತಿ ಓಡುತ್ತಲೇ ಇರುತ್ತಾನೆ. ನಂತರ ಮಧ್ಯಾಹ್ನ 2 ಗಂಟೆ ಆಗುತ್ತದೆ. ಆಗ ಅವನಿಗೆ ಅರಿವಾಗುತ್ತೆ, ಸೂರ್ಯಾಸ್ತದ ಮೊದಲು ಮರಳಿ ಅದೇ ಜಾಗಕ್ಕೆ ಹೋಗಬೇಕಲ್ಲ. ಆಗ ಅವನು ವಾಪಸ್ಸು ಬರುವ ದಾರಿ ಹಿಡಿಯುತ್ತಾನೆ. ಆದರೆ ಹಸಿವು, ಬಾಯಾರಿಕೆಯಿಂದ ಆತನ ದೇಹ ಬಳಲಿರುತ್ತೆ. ಆತನಿಗೆ ನಡೆಯಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಆದರೂ ಆತನ ಮನಸ್ಸಿನಲ್ಲಿದ್ದ ದುರಾಸೆ ಅವನನ್ನು ಓಡುವಂತೆ ಮಾಡಿತ್ತು. ಆತ ಹುಚ್ಚನಂತೆ ಓಡಲು ಪ್ರಾರಂಭಿಸುತ್ತಾನೆ. ಉಸಿರು ಕಟ್ಟಿ ಓಡುತ್ತಾನೆ. ಇನ್ನೇನು ಸೂರ್ಯಾಸ್ತವಾಗಲು ಕೆಲವು ನಿಮಿಷಗಳು ಮಾತ್ರ ಇರುತ್ತವೆ. ಆತನಿಗೆ ಶುರು ಮಾಡಿದ ಜಾಗದ ಗುರಿ ಕೂಡ ಕಾಣಿಸ್ತಾ ಇರುತ್ತೆ. ಹಳ್ಳಿ ಜನರು ಇದನ್ನು ನೋಡಿ ಚಪ್ಪಾಳೆ ಹೊಡೆಯುತ್ತಿರುತ್ತಾರೆ. ಇದನ್ನು ನೋಡಿ ಉಸಿರು ಬಿಗಿಹಿಡಿದು ಓಡುತ್ತಾನೆ. ಇನ್ನೇನು ತನ್ನ ಗುರಿ ಮುಟ್ಟಬೇಕು ಎನ್ನುವಷ್ಟರಲ್ಲಿ ಸೂರ್ಯಾಸ್ತವಾಗುತ್ತದೆ. ಜೊತೆಗೆ ಆತನ ಪ್ರಾಣಪಕ್ಷಿ ಕೂಡ ಹಾರಿ ಹೋಗುತ್ತದೆ. ಆತನಿಗೆ ಹೃದಯಾಘಾತವಾಗಿರುತ್ತದೆ. ಇದನ್ನು ನೋಡಿ ಹಳ್ಳಿ ಜನರು ನಗುತ್ತಾ ಹೇಳುತ್ತಾರೆ, ಇಂತಹ ಹುಚ್ಚರು ಎಲ್ಲಿಂದ ಬರುತ್ತಾರೋ, ಬಂದು ಹೀಗೆ ಸಾಯುತ್ತಾ ಇರುತ್ತಾರೆ. ಎಲ್ಲರೂ ಬರುತ್ತಾರೆ ದುರಾಸೆಯಿಂದ, ಬಂದು ಎಲ್ಲ ಇಲ್ಲೇ ಬಿಟ್ಟು ಸತ್ತು ಹೋಗುತ್ತಾರೆ. ಸ್ನೇಹಿತರೆ, ಇದು ನಮ್ಮ ಜೀವನದ ಕತೆ. ಇದನ್ನೇ ನಾವು ಮಾಡುತ್ತಿದ್ದೇವೆ. ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತೇವೆ. ನಾವು ಓಡುತ್ತಲೇ ಇರುತ್ತೇವೆ. ರಾತ್ರಿ 12 ಗಂಟೆ 2 ಗಂಟೆ ಆದರೂ ಹಸಿವು, ನಿದ್ದೆ ಬಿಟ್ಟು ದುಡಿದು ದುಡ್ಡು ಮಾಡ್ತೇವೆ. ವಿಶ್ರಾಂತಿ ಮಾಡಲು ಇನ್ನೂ ಸಮಯವಿದೆ, ಮುಂದೆ ಮಾಡಿದರಾಯಿತು, ಮೊದಲು ಹಣ ಮಾಡೋಣ ಎಂಬುವ ಮನಸ್ಥಿತಿ ಎಲ್ಲರದ್ದು. ಮನುಷ್ಯನ ಅತಿಯಾದ ಆಸೆ ಅವನನ್ನೇ ಕೊನೆಗೆ ಬಲಿ ಪಡೆಯುತ್ತೆ. ಕತೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.